ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ನಿಮಗೆ ತ್ರಿಭುಜಗಳು ಈ ಒಂದು ಅಧ್ಯಾಯವನ್ನು ಪ್ರಾರಂಭಿಸಬೇಕು. ತ್ರಿಭುಜಗಳು ನೋಡಿ, ಈ ಒಂದು ಟೈಟ್ಲ್ ನೇಮಲ್ಲೇ, ಹೆಸರಲ್ಲೇ ಅಥವಾ ಅಧ್ಯಾಯದ ಹೆಸರಲ್ಲಿ ಏನು ತ್ರಿಭುಜಗಳು ನೋಡಿ, ಅಂದರೆ ಎಷ್ಟು? ಮೂರು ಭುಜಗಳುಳ್ಳ ಒಂದು ಆವೃತ ಆಕೃತಿಯನ್ನು ನಾವು ತ್ರಿಭುಜಗಳು ಅಂತ ಹೇಳಿ ಕರಿತೇವೆ. ನೆನ್ಪಿಟ್ಕೊಳ್ರಿ, ತ್ರಿಭುಜಗಳು ಅಂದರೆ 3 ಬಾಹುಗಳುಳ್ಳ ಅಥವಾ 3 ಬಾಹುಗಳಿಂದ ಆವೃತವಾದ ಒಂದು ಆಕೃತಿಯನ್ನು ತ್ರಿಭುಜಗಳು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಫಸ್ಟ್ ನೀವು ಅದನ್ನು ಇಂಗ್ಲೀಷಲ್ಲಿ ಟ್ರೈಆ್ಯಂಗಲ್ಸ್, ಟ್ರೈ ಅಂದರೆ 3, ಆ್ಯಂಗಲ್ಸ್ ಕೋನಗಳು, ಆ್ಯಂಗಲ್ ಅಂದರೆ ಕೋನಗಳು, 3 ಕೋನಗಳನ್ನು ಹೊಂದಿರುವಂತಹ ಒಂದು ಬಹುಭುಜಾಕೃತಿಯನ್ನು ತ್ರಿಭುಜಗಳು ಅಂತ ಹೇಳಿ ಕರಿತೇವೆ. ಏನು ಹೇಳಿ? 3 ಕೋನಗಳನ್ನು ಒಳಗೊಂಡಿರುವ ಮತ್ತು 3 ಬಾಹುಗಳಿಂದ ಉಂಟಾಗುವ ಆವೃತ ಆಕೃತಿಯನ್ನು ನಾವು ತ್ರಿಭುಜಗಳು ಅಂತ ಹೇಳಿ ಕರಿತೇವೆ. ಈ ಪದ ಏನು ನಿಮಗೆ ಹೊಸದಲ್ಲ, ಯಾಕೆಂದರೆ ನೀವು 5, 6ನೇ ಕ್ಲಾಸಿಂದನೂ ಇದು ತ್ರಿಭುಜಗಳ ಬಗ್ಗೆ ಕಲ್ತಿದ್ದೀರ. ಆದ್ದರಿಂದ ಈ ಒಂದು ಪದ ನಿಮಗೆ ಹೊಸದಲ್ಲ. ಅದೇ ರೀತಿ ಬೇರೆ ಬೇರೆ ಬಹುಭುಜಾಕೃತಿಗಳು, ಉದಾಹರಣೆಗೆ ಚತುರ್ಭುಜ ಅಂದರೆ 4 ಭುಜಗಳುಳ್ಳದ್ದು. ಅದೇ ರೀತಿ ಪಂಚಬಹುಭುಜಾಕೃತಿ, ಷಡ್ಭುಜಾಕೃತಿ, ಸಪ್ತಬಹುಭುಜಾಕೃತಿ, ಅಷ್ಟಬಹುಭುಜಾಕೃತಿ, ಹಾಗೆಯೇ ಬಹುಭುಜಾಕೃತಿ ಮತ್ತು ದಶ ಬಹುಭುಜಾಕೃತಿ. ಈ ರೀತಿ ವಿವಿಧ ನಾವು ಬಹುಭುಜಾಕೃತಿಗಳನ್ನು ಹೆಸರಿಂದ ಕರಿತೀವಿ, ಬಹುಭುಜಾಕೃತಿಗಳನ್ನು. ಅದೇ ರೀತಿ ನಿಮಗೆ ನಿಮ್ಮ 10ನೇ ತರಗತಿಯಲ್ಲಿ ತ್ರಿಭುಜಗಳ ಬಗ್ಗೆ, ತ್ರಿಭುಜ ಅಂದರೆ ಏನು ಅಂತ ಗೊತ್ತಿದೆ, ತ್ರಿಭುಜದ ಗುಣಲಕ್ಷಣಗಳು ಗೊತ್ತಿದೆ. ಆದ್ದರಿಂದ ಅಥವಾ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಗೊತ್ತಿದೆ. ಆಮೇಲೆ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯೋದು ಗೊತ್ತಿದೆ ನಿಮಗೆ. ಹೀಗೆ ಇವೆಲ್ಲವೂ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರ. ಉದಾಹರಣೆಗೆ ತ್ರಿಭುಜ ಅಂದರೆ ಏನು ಆಲ್ರೆಡಿ ನಿಮಗೆ ಗೊತ್ತು, ಆದರೆ ಇನ್ನೊಂದು ಸರಿ ನಾನು ರಿಪೀಟ್ ಮಾಡ್ತೀನಿ, ನೆನಪು ಮಾಡ್ತೀನಿ. ನೋಡಿ, 3 ಬಿಂದುಗಳ ಈ ಒಂದು ಕಪ್ಪು ಹಲಗೆ ಅಥವಾ ಬೋರ್ಡ್ ಏನಿದೆ, ಇದನ್ನು ನಾವು ಒಂದು ಸಮತಲ ಅಂತ ತೆಗೆದುಕೊಂಡ್ರೆ, ಈ ಸಮತಲದಲ್ಲಿ 3 ಬಿಂದುಗಳನ್ನು ನಾನು ಗುರುತು ಮಾಡಿದ್ದೀನಿ. ಇವು ಸರಳ ರೇಖಾಗತವಿಲ್ಲ, ಸರಳ ರೇಖಾಗತವಲ್ಲದ 3 ಬಿಂದುಗಳನ್ನು ಗುರುತು ಮಾಡಿದ್ದೀನಿ. ಸರಳ ರೇಖಾಗತ ಅಂದರೆ ಒಂದೇ ರೇಖೆ ಮೇಲೆ ಇರುವಂಥದ್ದು, ಇದು ಒಂದು ರೇಖೆ ಮೇಲಿಲ್ಲ ನೋಡಿ. ಆದ್ದರಿಂದ ಇವನ್ನ ಸರಳ ರೇಖಾಗತವಲ್ಲದ ಬಿಂದುಗಳನ್ನು, ಒಂದು ಸಮತಲದಲ್ಲಿ ಸರಳ ರೇಖಾಗತವಲ್ಲದ 3 ಬಿಂದುಗಳನ್ನು ರೇಖಾಖಂಡಗಳಿಂದ ಜೋಡಿಸಿದಾಗ ಉಂಟಾಗುವ ಆವೃತ ಆಕೃತಿಯನ್ನು ನಾವು ತ್ರಿಭುಜ ಅಂತ ಹೇಳಿ ಕರಿತೇವೆ. ಅದೇ ರೀತಿ ನಾನು ಗುಣಲಕ್ಷಣಗಳನ್ನು ಒಂದ್ಸರಿ ನಿಮಗೆ ನೆನಪಿಸ್ತೀನಿ. ಒಂದು ತ್ರಿಭುಜದಲ್ಲಿ 3 ಬಾಹುಗಳಿರ್ತವೆ ನೋಡಿ. AB ಒಂದು ಬಾಹು, BC ಒಂದು ಬಾಹು, AC ಒಂದು ಬಾಹು. ಅದೇ ರೀತಿ 3 ಕೋನಗಳಿರ್ತವೆ, A ಕೋನ 1, B ಕೋನ, C ಕೋನ. ಈ ರೀತಿ 3 ಕೋನಗಳಿರ್ತವೆ, 3 ಬಾಹುಗಳಿರ್ತವೆ. 3 ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಇರುತ್ತೆ. 3 ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಇರುತ್ತೆ. ಈ ರೀತಿ. ಆಮೇಲೆ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯೋದು ಯಾವ ರೀತಿ ಯಾರು ಹೇಳ್ತೀರಾ? ಇದೆಲ್ಲ ಆಲ್ರೆಡಿ ನೀವು ಕಲ್ತಿದ್ದೀರಾ. 5ನೇ ಕ್ಲಾಸಿಂದನೂ ಇದೆ ತ್ರಿಭುಜ, 6ನೇ ಕ್ಲಾಸಲ್ಲೂ ಇದೆ, 7ರಲ್ಲೂ ಇದೆ, 8ರಲ್ಲೂ ಇದೆ, 9ರಲ್ಲೂ ಇದೆ, ಹಾಗೆ 10ನೇ ಕ್ಲಾಸಲ್ಲಿ. ಇದೇನು ನಿಮ್ಗೆ ಹೊಸದಲ್ಲ. ತ್ರಿಭುಜದ ಸುತ್ತಳತೆಯನ್ನು ಯಾವ ರೀತಿ ಕಂಡುಹಿಡಿಯೋದು ಅಂದರೆ ನೋಡಿ, ನೀವ್ಯಾರು ಹೇಳೋದಾದ್ರೆ ಹೇಳಿ.
ಈಗ ಯಾವ ರೀತಿ ಕಂಡುಹಿಡಿಯಬೇಕು ಅಂದರೆ, 3 ಬಾಹುಗಳ ಅಳತೆಯನ್ನು ಕೊಟ್ಟಾಗ ಆ 3 ಬಾಹುಗಳ ಅಳತೆಯನ್ನು ಕೂಡಬೇಕು. ಉದಾಹರಣೆಗೆ AB ಪ್ಲಸ್ BC ಪ್ಲಸ್ CA, ಈ ರೀತಿ 3 ಬಾಹುಗಳ ಅಳತೆಗಳನ್ನು ಕೂಡಿದಾಗ ಈ ತ್ರಿಭುಜದ ಸುತ್ತಳತೆಯನ್ನು ನಾವು ಕಂಡುಹಿಡಿಬಹುದು. ಈಗ ನಿಮಗೆ ಗುಣಲಕ್ಷಣಗಳು ಗೊತ್ತಾಯಿತು. 3 ಬಾಹುಗಳು, 3 ಕೋನಗಳು, ಅದೇ ರೀತಿ 3 ಒಳಕೋನಗಳು ಮತ್ತು 180 ಡಿಗ್ರಿ ಸುತ್ತಳತೆಯನ್ನು ಕಂಡುಹಿಡಿಯೋದು. ಅದೇ ರೀತಿ ಇನ್ನೊಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ. ಇದು ವಿಸ್ತೀರ್ಣ, ಏರಿಯಾ ಆಫ್ ದಿ ಟ್ರಯಾಂಗಲ್ ಅಂತಾರೆ. ಏನು ಹೇಳಿ? ಏರಿಯಾ, ಇಂಗ್ಲೀಷಲ್ಲಿ ಏರಿಯಾ ಆಫ್ ದಿ ಟ್ರಯಾಂಗಲ್. ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ. ನೋಡಿ, ಎತ್ತರ ಚದರಮಾನಗಳು. ಅರ್ಧ ಇಂಟು ಪಾದ ಇಂಟು ಎತ್ತರ ಚದರಮಾನಗಳು. ಈ ರೀತಿ ಇದು ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ, ತ್ರಿಭುಜದ ವಿಸ್ತೀರ್ಣ. ಇವೆಲ್ಲವೂ ತ್ರಿಭುಜದ ಗುಣಲಕ್ಷಣಗಳು ಅಂತ ಹೇಳಿ ಕರಿತೇವೆ. ಇದು ನಿಮಗೆ ಹಿಂದಿನ ಅಧ್ಯಾಯದಲ್ಲಿ ಕಲಿತಂತಹ ವಿಷಯಗಳು ಇಷ್ಟು. ಈಗ ಈ ಅಧ್ಯಾಯದಲ್ಲಿ ಪ್ರಪ್ರಥಮವಾಗಿ ಸರ್ವಸಮ ಆಕೃತಿಗಳು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಫಸ್ಟ್. ಅಥವಾ ಸಮರೂಪಿ ಆಕೃತಿಗಳು, ಸಮರೂಪಿ ಆಕೃತಿಗಳು, ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಬೇಕು. ಆಮೇಲೆ ಇದು 1ನೇದು, 2ನೇದು ಸರ್ವಸಮ ಆಕೃತಿಗಳು, ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ಸಮರೂಪ ತ್ರಿಭುಜಗಳ ಬಗ್ಗೆ ತಿಳ್ಕೊಳ್ಬೇಕು. ತ್ರಿಭುಜಗಳ ಬಗ್ಗೆ ತಿಳ್ಕೊಳ್ಬೇಕು. ಅದೇ ರೀತಿ 4ನೇದು ತ್ರಿಭುಜಗಳ ನಿರ್ಧಾರಕ ಗುಣಗಳನ್ನು ತಿಳ್ಕೊಳ್ಬೇಕು. ತ್ರಿಭುಜಗಳ ನಿರ್ಧಾರಕ ಗುಣಗಳ ಬಗ್ಗೆ ತಿಳ್ಕೊಳ್ಬೇಕು. ಹೀಗೆ ಆಮೇಲೆ ತ್ರಿಭುಜದ ವಿಸ್ತೀರ್ಣದ ಬಗ್ಗೆ ತಿಳ್ಕೊಳ್ಬೇಕು. ವಿಸ್ತೀರ್ಣದ ಬಗ್ಗೆ, ಈ ರೀತಿ 5 ಅಂಶಗಳನ್ನು ಈಗ ಪ್ರಪ್ರಥಮವಾಗಿ ತಿಳ್ಕೊಳ್ಳೋಣ. ಮೊದಲನೇದು ಸಮರೂಪಿ ಆಕೃತಿಗಳು. ಮೊದಲನೇದೇನೋ ಸಮರೂಪಿ ಆಕೃತಿಗಳು ಅಂದರೆ ಏನು ತಿಳ್ಕೊಳ್ಬೇಕು. ಅದೇ ರೀತಿ ಸರ್ವಸಮ ಆಕೃತಿಗಳು ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಹಾಗೆಯೇ ಸಮರೂಪ ತ್ರಿಭುಜಗಳ ಬಗ್ಗೆ ತಿಳ್ಕೊಳ್ಬೇಕು. ನೆಕ್ಸ್ಟು ತ್ರಿಭುಜದ ನಿರ್ಧಾರಕ ಗುಣಗಳ ಬಗ್ಗೆ ತಿಳ್ಕೊಳ್ಬೇಕು. ಹಾಗೆ ತ್ರಿಭುಜದ ವಿಸ್ತೀರ್ಣಗಳ ಬಗ್ಗೆ ತಿಳ್ಕೊಳ್ಬೇಕು. ಫಸ್ಟ್ ಈಗ ಸಮರೂಪಿ ತ್ರಿಭುಜಗಳು ಅಥವಾ ಸಮರೂಪಿ ಆಕೃತಿಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಈಗ ಕೆಲವು ಆಕೃತಿಗಳನ್ನು ನಾನು ಬರಿತೇನೆ ಬೋರ್ಡ್ ಮೇಲೆ. ಈ ಆಕೃತಿಯನ್ನು ಏನಂತ ಕರಿತೀವಿ? ವೃತ್ತಾಕೃತಿ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ವೃತ್ತಾಕೃತಿಗಳು, ವೃತ್ತಾಕೃತಿ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಇದು ಸಹ ವೃತ್ತಾಕೃತಿ. ಇವೆಲ್ಲ ವೃತ್ತಾಕೃತಿಗಳು. ಅದೇ ರೀತಿ ಇವು ತ್ರಿಭುಜಾಕೃತಿಗಳು. ಹೀಗೆ ಅನೇಕ ನಾವು ಚಿತ್ರಗಳನ್ನು, ಆಕೃತಿಗಳನ್ನು ಬರಿತಾ ಹೋಗ್ಬೋದು. ಅದೇ ರೀತಿ ಚತುರ್ಭುಜಗಳು, ನೋಡಿ ಇವೆಲ್ಲ ಚತುರ್ಭುಜಗಳು. ಹೀಗೆ ಪಂಚಭುಜಾಕೃತಿಗಳು ನಾನು ಆಗಲೇ ಹೇಳಿದಾಗೆ ನಿಮಗೆ ಇವೆಲ್ಲ ಆಕೃತಿಗಳನ್ನು 1 by 1 ಬರಿತಾ ಹೋಗ್ಬೋದು. ಇಲ್ಲಿ ನೀವು ಫಸ್ಟ್ ತಿಳ್ಕೊಳ್ಬೇಕಾಗಿರೋದು
ಸಮರೂಪಿ ಆಕೃತಿಗಳು ಅಂದರೆ ಏನು ಅಂತ ಹೇಳಿ. ನೀವೀಗ ನಾನು 3 ರೀತಿಯ ಆಕೃತಿಗಳನ್ನು ಬರೆದಿದ್ದೀನಿ. ಒಂದು ವೃತ್ತದ ಚಿತ್ರವನ್ನು ಬರೆದಿದ್ದೀನಿ, ವೃತ್ತಾಕೃತಿಗಳು, ಇವು ತ್ರಿಭುಜಾಕೃತಿಗಳು, ಇವು ಚತುರ್ಭುಜಗಳು. ಈಗ ನೀವು ಮೊದಲನೇ 2 ವೃತ್ತಗಳನ್ನು ನೋಡ್ರಿ, ಗಮನಿಸಿ. ಹಾಗೆ ನಂತರದ 3 ವೃತ್ತಗಳನ್ನು ಗಮನಿಸಿ. ಈಗ ಫಸ್ಟ್ 2 ನಾವು ತೆಗೆದುಕೊಂಡ್ರೆ ಇವೆರಡರ ವೃತ್ತದ ತ್ರಿಜ್ಯ. ನೆಕ್ಸ್ಟ್ ಮತ್ತೆ ವೃತ್ತ ಅಂದ್ರೆ ಏನು, ವೃತ್ತದ ಗುಣಲಕ್ಷಣಗಳು, ಅವನ್ನೆಲ್ಲ ಮತ್ತೆ ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರ. ಈಗ ಅದನ್ನು ನಾನು ಹೇಳಕ್ಕೆ ಹೋಗಲ್ಲ. ಈಗ ನೋಡಿ, ಮೊದಲನೇ 2 ವೃತ್ತಗಳನ್ನು ನಾವು ತೆಗೆದುಕೊಂಡ್ರೆ ಇವುಗಳ 2 ವೃತ್ತಗಳ ತ್ರಿಜ್ಯ ಒಂದೇ ಆಗಿರುತ್ತೆ. ವೃತ್ತ ಕೇಂದ್ರ O ಇಲ್ಲ, O ಇಂದ Aಗೆ, O ಇಂದ Bಗೆ, ಇದು ತ್ರಿಜ್ಯ. ಇದನ್ನು ತ್ರಿಜ್ಯ ಅಂತ ಕರಿತೀವಿ. ಅಂದರೆ ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಇರುವ ದೂರವನ್ನು ನಾವು ತ್ರಿಜ್ಯ ಅಂತ ಹೇಳಿ ಕರಿತೇವೆ. ಇಂಗ್ಲೀಷಲ್ಲಿ ರೇಡಿಯಸ್ ಅಂತ ಹೇಳಿ ಕರಿತೇವೆ. ಈ 2 ತ್ರಿಭುಜಗಳ ತ್ರಿಜ್ಯ ಒಂದೇ ಆಗಿದೆ ಅಂತ ಭಾವಿಸ್ಕೊಳ್ಳೋಣ. ಈಗ ತ್ರಿಜ್ಯ ಒಂದೇ ಆಗಿರುವಂತಹ 2 ವೃತ್ತಗಳನ್ನು ನಾವು ಸರ್ವಸಮ ವೃತ್ತಗಳು ಅಂತ ಹೇಳಿ ಕರಿತೇವೆ. ನೋಡಿ, ಸರ್ವಸಮ, ತ್ರಿಜ್ಯನೂ ಒಂದೇ ಆಗಿರುತ್ತೆ, ಅದರ ಪರಿಧಿನೂ ಒಂದೇ ಆಗಿರುತ್ತೆ, ವಿಸ್ತೀರ್ಣನೂ ಒಂದೇ ಆಗಿರುತ್ತೆ. ಹಾಗಿದ್ದರಿಂದ ಇದನ್ನು ನಾವು ಸರ್ವಸಮ ವೃತ್ತಗಳು ಅಂತ ಹೇಳಿ ಕರಿತೇವೆ. ಈಗ ಗೊತ್ತಾಯ್ತಾ? ಈಗ ಸರ್ವಸಮ ವೃತ್ತಗಳು ಅಂದರೆ ಅವುಗಳ ಗಾತ್ರನೂ ಒಂದೇ ಆಗಿರಬೇಕು, ಆಮೇಲೆ ಆಕೃತಿನೂ ಒಂದೇ ಆಗಿರುತ್ತೆ, ಗಾತ್ರನೂ ಒಂದೇ ಆಗಿರುತ್ತೆ. ಈಗ ಮೊದಲನೇದು ಬಿಟ್ಟು ಉಳಿದ 3 ಆಕೃತಿಗಳನ್ನು ತಗೊಳ್ಳೋಣ, ವೃತ್ತಾಕೃತಿಗಳನ್ನು ನೋಡಿ. ಇದರಲ್ಲಿ ಗಮನಿಸ್ತಾ ಇದ್ದೀರಾ, ಆಕೃತಿ ಒಂದೇ ಆಗಿದೆ, ತ್ರಿಜ್ಯ ಬೇರೆ ಬೇರೆ ಆಗಿದೆ. ನೋಡಿದ ತಕ್ಷಣ ಹೇಳ್ತೀರಾ, ಮೊದಲನೇ ಸ್ವಲ್ಪ ದೊಡ್ಡದಿದೆ, 2ನೇ ಸ್ವಲ್ಪ ಇನ್ನೂ ಚಿಕ್ಕದಿದೆ, 3ನೇದು ಇನ್ನೂ ಚಿಕ್ಕದಿದೆ. ಅಂದರೆ ಅರ್ಥ ಆಕೃತಿ ಒಂದೇ ಆಗಿದೆ, ವೃತ್ತಾಕೃತಿಯಲ್ಲಿದ್ದಾವೆ. ಆದರೆ ಏನಾಗಿದೆ, ತ್ರಿಜ್ಯ ಬೇರೆ ಬೇರೆ ಆಗಿದೆ. ಇಲ್ಲಿ ಉದಾಹರಣೆಗೆ ಇದು 4 ಸೆಂಟಿಮೀಟರ್ ತ್ರಿಜ್ಯ ಇದ್ದರೆ ಇದು 3 ಸೆಂಟಿಮೀಟರ್ ಇರುತ್ತೆ, ಇದು 2 ಸೆಂಟಿಮೀಟರ್ ಇರುತ್ತೆ. ಹಾಗಿದ್ದರಿಂದ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು, ಆಕಾರ ಒಂದೇ ಆಗಿದ್ದು ಗಾತ್ರ ಬೇರೆ ಬೇರೆ ಆಗಿದ್ದರೆ, ನೆನ್ಪಿಟ್ಕೊಳ್ಳಿ, ಆಕಾರ ಒಂದೇ ಆಗಿದ್ದು ಗಾತ್ರಗಳು ಬೇರೆ ಬೇರೆ ಆಗಿದ್ದರೆ ಅಂತಹ ಆಕೃತಿಗಳನ್ನು ಏನಂತ ಕರಿತೀವಿ? ಸಮರೂಪ ಆಕೃತಿಗಳು ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾ? ಈಗ ನೋಡಿ, ಸರ್ವಸಮ ವೃತ್ತಗಳು, ಸರ್ವಸಮ ಆಕೃತಿಗಳು ಅಂದರೆ ಅವುಗಳ ಗಾತ್ರ ಮತ್ತು ಅವುಗಳ ತ್ರಿಜ್ಯ ಒಂದೇ ಆಗಿರಬೇಕು. ಇಲ್ಲಿ ತ್ರಿಭುಜ ತಗೊಂಡ್ರೆ ಅವುಗಳ ಗಾತ್ರ ಮತ್ತು ಬಾಹುಗಳ ಅಳತೆನೂ ಒಂದೇ ಆಗಿರಬೇಕು. ಅದೇ ರೀತಿ ಚತುರ್ಭುಜ, ಹಾಗೆ ಚತುರ್ಭುಜದಲ್ಲೂ ನೋಡಿ ಅದೇ ರೀತಿಯೇ ಈ ಮೊದಲನೇ 2 ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಇಲ್ಲಿ ಚತುರ್ಭುಜನ ಅಷ್ಟೇ, ಮೊದಲನೇ 2 ಸರ್ವಸಮ ಚತುರ್ಭುಜಗಳು ಅಂತ ಹೇಳಿ ಕರಿತೇವೆ. ಈಗ ಸರ್ವಸಮ ತ್ರಿಭುಜಗಳು ಅನ್ಬೇಕಾದ್ರೆ ಅವುಗಳ ಬಾಹುಗಳ ಅಳತೆನೂ ಒಂದೇ ಆಗಿರಬೇಕು, ಕೋನಗಳ ಅಳತೆನೂ ಒಂದೇ ಆಗಿರಬೇಕು, ಗಾತ್ರದ ಅಳತೆನೂ ಒಂದೇ ಆಗಿರತ್ತವಾಗ. ಹಾಗಾಗಿ ಅದೇ ಮೊದಲನೇದು ಬಿಟ್ಟು ಉಳಿದ 3 ತಗೊಂಡ್ರೆ ಹೇಳಿದಾಗೆ ಅವು ಸಮರೂಪ ತ್ರಿಭುಜಗಳು. ಅವನೇನಂತ ಕರಿತೀವಿ? ಸಮರೂಪ ತ್ರಿಭುಜಗಳು. ಯಾಕೆ ಅಂದರೆ ಆಕಾರ ಒಂದೇ ಆಗಿರುತ್ತೆ, ಗಾತ್ರ ಬೇರೆ ಬೇರೆ ಆಗಿರುತ್ತೆ. ಆಕಾರ ಒಂದೇ ಆಗಿದ್ದು ಗಾತ್ರ ಬೇರೆ ಬೇರೆ ಆಗಿದ್ದರೆ ಅವನ್ನ ನೀವು ಸಮರೂಪ ಆಕೃತಿಗಳು ಅಂತ ಹೇಳಿ ಕರಿತೇವೆ ನಾವು ಮೊದಲು ಹೇಳಿದಾಗ. ಅದೇ ರೀತಿ 3ನೇ ಉದಾಹರಣೆ ತಗೊಂಡ್ರೆ ಚತುರ್ಭುಜಗಳು. ಇಲ್ಲಿ ನೋಡಿ, ಮೊದಲನೇ 2 ಸರ್ವಸಮ ಚತುರ್ಭುಜಗಳು. ಯಾಕಂದರೆ ಬಾಹುಗಳ ಅಳತೆನೂ ಒಂದೇ ಆಗಿರುತ್ತೆ, ಕೋನಗಳ ಅಳತೆನೂ ಒಂದೇ ಆಗಿರುತ್ತೆ, ಆವಾಗ ಗಾತ್ರನೂ ಒಂದೇ ಆಗಿರುತ್ತೆ.
ಕೊನೆ 3 ತಗೊಂಡ್ರೆ ಬಾಹುಗಳ ಅಳತೆಯೂ ಬೇರೆ ಬೇರೆ ಆಗಿದೆ, ಕೋನಗಳ ಅಳತೆ ಒಂದೇ ಆಗಿರುತ್ತೆ. ನೆನ್ಪಿಟ್ಕೊಳ್ರಿ, ಕೋನಗಳ ಅಳತೆ ಒಂದೇ ಆಗಿರುತ್ತೆ. ಆವಾಗ ಗಾತ್ರದ ಆಕೃತಿ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಇವುಗಳನ್ನು ನಾವು ಸಮರೂಪ ಆಕೃತಿಗಳು ನೋಡಿ. ಇನ್ನೊಂದ್ಸರಿ ಹೇಳ್ತೇನೆ, ಸರ್ವಸಮ ಆಕೃತಿಗಳು ಅನ್ನಬೇಕಾದ್ರೆ ಅವುಗಳ ಗಾತ್ರನೂ ಒಂದೇ ಆಗಿರಬೇಕು, ಆಕಾರನೂ ಒಂದೇ ಆಗಿರಬೇಕು. ಸಮರೂಪಿ ತ್ರಿಭುಜಗಳು ಅಂತ ಹೇಳಬೇಕಾದ್ರೆ ಸಮರೂಪಿ ಆಕೃತಿ ಒಂದೇ ಆಗಿರಬೇಕು, ಗಾತ್ರದಲ್ಲಿ ಬೇರೆ ಬೇರೆ ಆಗಿರುತ್ತೆ. ಅರ್ಥ ಆಯ್ತಾ? ಸುಲಭ ಇದೆ, ಏನು ಕಷ್ಟ ಇಲ್ಲ. ಈ ರೀತಿ ನೀವು ತಿಳ್ಕೊಳ್ಬೇಕು. ಇಲ್ಲಿ 3 ಅಂಶಗಳನ್ನು ತಿಳ್ಕೊಂಡ್ರಿ, ಸಮರೂಪಿ ಆಕೃತಿಗಳು ತಿಳ್ಕೊಂಡ್ರಿ, ಅದೇ ರೀತಿ ಸರ್ವಸಮ ಆಕೃತಿಗಳನ್ನು ತಿಳ್ಕೊಂಡ್ರಿ, ನೆಕ್ಸ್ಟು ಸಮರೂಪ ತ್ರಿಭುಜಗಳನ್ನು ತಿಳ್ಕೊಂಡ್ರಿ. ಇವೆಲ್ಲ ಸಮರೂಪ ತ್ರಿಭುಜಗಳಿವು. ಎಲ್ಲ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು. ನೆನ್ಪಿಟ್ಕೊಳ್ರಿ, ಇಲ್ಲಿ ಒಂದು ಅಂಶವನ್ನು ಗಮನದಲ್ಲಿಟ್ಕೊಳ್ಬೇಕು. ಸರ್ವಸಮ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗಿರ್ತವೆ. ಆದರೆ ಸಮರೂಪಿ ತ್ರಿಭುಜಗಳು ಸರ್ವಸಮ ಆಗಿರೋದಿಲ್ಲ. ಯಾಕೆಂದರೆ ಸರ್ವಸಮ ಅಂದರೆ ಅದರ ಗಾತ್ರ ಮತ್ತು ಆಕೃತಿ ಒಂದೇ ಆಗಿರಬೇಕು. ಹಾಗಾಗಿ ಆಕೃತಿ ಒಂದೇ ಆಗಿದ್ದು ಗಾತ್ರದಲ್ಲಿ ಬದಲಾವಣೆ ಆದರೆ ಅವು ಸಮರೂಪಿ ಆಕೃತಿಗಳು ಅಂತ ಹೇಳಿ ಕರಿತೇವೆ. ನೆಕ್ಸ್ಟು ಇಲ್ಲಿ ಚಿಹ್ನೆಗಳನ್ನು ಉಪಯೋಗಿಸ್ತೀವಿ. ಉದಾಹರಣೆಗೆ ನೋಡಿ, ಇದಕ್ಕೆ ಒಂದು ಹೆಸರು ಕೊಡ್ತೀನಿ. ಈ ತ್ರಿಭುಜಕ್ಕೆ ABC, ಇದಕ್ಕೆ ಹೆಸರು ಕೊಡ್ತೀನಿ DF, ಇದಕ್ಕೆ ಹೆಸರು ಕೊಡ್ತೀನಿ XYZ. ಈಗ ನೋಡಿ, ತ್ರಿಭುಜ DEF, ಇಲ್ಲೊಂದು ಚಿಹ್ನೆ ಬರೀತೀನಿ, ತ್ರಿಭುಜ XYZ. ಈ ಚಿಹ್ನೆಯ ಹೆಸರು ಸಮರೂಪಿ ತ್ರಿಭುಜ. ಸಮರೂಪಿ ಅಂತ ಸೂಚಿಸುತ್ತೆ. ಏನು ಸೂಚಿಸುತ್ತೆ? ಸಮರೂಪಿ. ನೋಡಿ, ಈ ತ್ರಿಭುಜ, ಈ ಚಿಹ್ನೆ ಸಮರೂಪಿಯನ್ನು ಸೂಚಿಸುತ್ತೆ. ಅದೇ ರೀತಿ ಇಲ್ಲಿ ಮೊದಲನೇ ತ್ರಿಭುಜ ತಗೊಳ್ತೀನಿ, ತ್ರಿಭುಜ ABC, ತ್ರಿಭುಜ DEF. ನೋಡಿ, ಇಲ್ಲಿ ಮತ್ತೊಂದು ಚಿಹ್ನೆಯನ್ನು ಬರೆದೆ. ಈ ಚಿಹ್ನೆ ನೋಡಿ, ಸಮ ಮತ್ತು ಸಮರೂಪಿ ಎರಡೂ ಸೇರ್ಕೊಂಡಿರತ್ತೆ ಅಲ್ಲಿ. ಆ ಚಿಹ್ನೆ ಏನು ಸೂಚಿಸುತ್ತೆ ಅಂದರೆ ಸರ್ವಸಮ ತ್ರಿಭುಜಗಳು ಅಂತ ಸೂಚಿಸುತ್ತೆ. ಈಗ ನಾನು ಬರೆದಾಗ ತ್ರಿಭುಜ ABC ಸರ್ವಸಮ ತ್ರಿಭುಜ DEF. ಇದರ ಅರ್ಥ ತ್ರಿಭುಜ ABC ಮತ್ತು ತ್ರಿಭುಜ DEF ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಅರ್ಥ ಆಯ್ತಲ್ಲ? ಇಷ್ಟು. ನೆಕ್ಸ್ಟು ಮೇಲ್ಗಡೆ ತ್ರಿಭುಜ DEF ಮತ್ತು ಸಮರೂಪಿ ತ್ರಿಭುಜ XYZ. ಅಂದರೆ ತ್ರಿಭುಜ DEF ಮತ್ತು ತ್ರಿಭುಜ XYZ ಈ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಸಮರೂಪಿಗಳು ಗಾತ್ರದಲ್ಲಿ ಬೇರೆ ಬೇರೆ ಆಗಿರ್ತವೆ, ಆಕೃತಿ ಒಂದೇ ಆಗಿರುತ್ತೆ. ಆದ್ದರಿಂದ ಎರಡಕ್ಕೂ ಸಹ ಚಿಹ್ನೆಗಳು ಬೇರೆ ಬೇರೆ ಇರ್ತವೆ. ನೆನ್ಪಿಟ್ಕೊಳ್ರಿ. ನೀವು ಈ ಚಿಹ್ನೆ ಬರೆದ ತಕ್ಷಣ ಈ ಒಂದು ಎರಡು ತ್ರಿಭುಜಗಳ ಅರ್ಥವನ್ನು ನೀವು ತಿಳ್ಕೊಳ್ಬೋದು. ಹಾಗಾಗಿ ನೆಕ್ಸ್ಟು ತ್ರಿಭುಜಗಳ ನಿರ್ಧಾರಕ ಗುಣಗಳು ಅಂತ ಹೇಳಿ. ನಿರ್ಧಾರಕ ಗುಣಗಳು ಅಂದರೆ ನೋಡಿ, ಇವೆರಡು ಅರ್ಥ ಆಯ್ತಲ್ಲ ಈಗ. ಸಮರೂಪಿ ತ್ರಿಭುಜ ಮತ್ತು ಸರ್ವಸಮ ತ್ರಿಭುಜ. ಆ ಚಿಹ್ನೆಗಳನ್ನು ನೆನಪಿಟ್ಕೊಳ್ಬೇಕು. ಈಗ ನಾವು ನಾಲ್ಕನೇ ಅಂಶದಲ್ಲಿ ಇನ್ನೊಂದು ನೆನಪಿಟ್ಕೊಳ್ಳಿ. ಎರಡು ತ್ರಿಭುಜಗಳನ್ನು ಸಮರೂಪಿ ತ್ರಿಭುಜಗಳು ಅಂತ ಹೇಳಬೇಕಾದ್ರೆ ಒಂದನೇದು ಎರಡು ನಿಯಮಗಳಿದ್ದಾವೆ. ಒಂದನೇದು ಅವುಗಳ
ಕೋನಗಳು ಸಮ ಆಗಿರಬೇಕು. ಏನಾಗಿರಬೇಕು? ಕೋನಗಳು ಸಮವಾಗಿರಬೇಕು. ಎರಡನೇದು, ಅವುಗಳ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಎರಡು ತ್ರಿಭುಜಗಳನ್ನು ನಾವು ಸಮರೂಪಿ ಅಂತ ಹೇಳಿ ಕರಿಬೇಕಾದ್ರೆ ಅವುಗಳ ಕೋನಗಳು ಸಮವಾಗಿರಬೇಕು. 3 ಕೋನಗಳಿರ್ತಾವಲ್ಲ, ಎರಡೂ ತ್ರಿಭುಜಗಳ 3 ಕೋನಗಳು ಸಮ ಆಗಿರಬೇಕು. ಉದಾಹರಣೆಗೆ ಒಂದು 60, ಇನ್ನೊಂದು 30, ಇನ್ನೊಂದು 90 ಇದ್ದರೆ ಇನ್ನೊಂದು ತ್ರಿಭುಜದ್ದು 60, 30, 90 ಇರಲೇಬೇಕು. ಅವು ಕೋನದಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಸಮರೂಪಿ ಆಕೃತಿಗಳು ಆಗಲ್ಲ. ಅವುಗಳ ಬಾಹುಗಳು ಸಮಾನುಪಾತದಲ್ಲಿರಬೇಕು. ನೆನಪಿಟ್ಕೊಳ್ರಿ, ಬಾಹುಗಳು ಸಮಾನುಪಾತ ಅಂದರೆ ಉದಾಹರಣೆಗೆ ಒಂದು ತ್ರಿಭುಜ ಇನ್ನೊಂದು ತ್ರಿಭುಜ ತಗೊಂಡ್ವಿ. ಇದಕ್ಕೆ ಹೆಸರು ABC ಅಂತ ಕೊಡ್ತೀನಿ, ಇದಕ್ಕೆ DEF ಕೊಡ್ತೀನಿ. ನೋಡಿ, ಈ ಬಾಹು 6 ಸೆಂಟಿಮೀಟರ್ ಇದ್ದು, AB ಬಾಹು, BC ಬಾಹು 8 ಸೆಂಟಿಮೀಟರ್ ಇದ್ದು, AC ಬಾಹು 4 ಇದ್ದರೆ ಇದರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಅನುರೂಪ ಬಾಹು ABಗೆ ಅನುರೂಪ BE ಇದು 3 ಇರಬೇಕು ಸಮಾನುಪಾತ. ACಗೆ ಅನುರೂಪ DF ಇದು 4 ಇದ್ದರೆ ಇದು 2. BCಗೆ ಅನುರೂಪ EF 8 ಇದ್ದರೆ 4. ಈ ರೀತಿ ನೀವು ನೋಡಿ, ಕೋನಗಳು B ಕೋನ ಎಷ್ಟಿರುತ್ತೋ ಅಷ್ಟೇ ಈ ಕೋನ ಇರಬೇಕು. ಅದೇ ರೀತಿ A ಕೋನ ಎಷ್ಟಿರುತ್ತೋ ಅಷ್ಟೇ D ಕೋನ ಇರಬೇಕು. ಅನುರೂಪ ಕೋನಗಳು ನೋಡಿ, ಅವುಗಳ ಅನುರೂಪ ಕೋನಗಳು, ಅವುಗಳ ಅನುರೂಪ ಬಾಹುಗಳು ನೆನ್ಪಿಟ್ಕೊಳ್ಳಿ. ಅನುರೂಪ ABಗೆ DE, ACಗೆ DF, BCಗೆ EF. ಅದೇ ರೀತಿ ಕೋನ, ಉದಾಹರಣೆಗೆ B 60 ಡಿಗ್ರಿ ಇತ್ತು, ಇದು ಕೋನ A 70 ಡಿಗ್ರಿ ಇದ್ದರೆ 130, ಇದು 50 ಡಿಗ್ರಿ ಇರಬೇಕು. ಅಲ್ಲಿ 3 ಸೇರಿ 170. B ಕೋನ 60 ಡಿಗ್ರಿ ಇದ್ದರೆ ಈ ಕೋನನೂ 60 ಡಿಗ್ರಿ ಇರಬೇಕು. A ಕೋನ 70 ಡಿಗ್ರಿ ಇದ್ದರೆ D ಕೋನನೂ 70 ಡಿಗ್ರಿ ಇರಬೇಕು. C ಕೋನ 50 ಡಿಗ್ರಿ ಇದ್ದರೆ F ಕೋನನೂ 50 ಡಿಗ್ರಿ ಇರಬೇಕು. ಈ ವ್ಯತ್ಯಾಸವನ್ನು ನೀವು ಫಸ್ಟ್ ತಿಳ್ಕೊಂಡಿರಬೇಕು. ಎರಡು ತ್ರಿಭುಜಗಳನ್ನು ಸಮರೂಪಿ ತ್ರಿಭುಜಗಳು ಅಂತ ಹೇಳಬೇಕಾದ್ರೆ ಈ ಎರಡೂ ನಿಯಮಗಳನ್ನು ಅವು ಪಾಲಿಸಬೇಕು. ಒಂದನೇ ನಿಯಮ, ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಅನುರೂಪ ಕೋನಗಳು ಸಮವಾಗಿರಬೇಕು. ಇಲ್ಲಿ ಉದಾಹರಣೆ ಸಹಿತ ಹೇಳಿದ್ದೀನಿ, ಚಿತ್ರ ಬರೆದು ನೆನ್ಪಿಟ್ಕೊಳ್ರಿ. ಚಿತ್ರ ಬರೆದು ತೋರಿಸ್ತಾ ಇದ್ದೀನಿ. ಕೋನಗಳನ್ನು ಅಷ್ಟೇ ನೋಡಿ, 60, 60, 70, 70, 50, 50. ಅದೇ ರೀತಿ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಸಮ ಇದ್ದರೆ ಏನಾಗುತ್ತೆ? ಸರ್ವಸಮ ತ್ರಿಭುಜ ಆಗುತ್ತೆ. ನೆನ್ಪಿಟ್ಕೊಳ್ರಿ, ಸಮ ಇದ್ದರೆ ಏನಾಗುತ್ತೆ? ಸರ್ವಸಮ ತ್ರಿಭುಜ ಆಗುತ್ತೆ. ಸಮಾನುಪಾತ, ಸಮ ಅನುಪಾತದಲ್ಲಿರಬೇಕು. ನೋಡಿ, 6 ಇದ್ದರೆ 3 ಇರಬೇಕು, 4 ಇದ್ದರೆ 2 ಇರಬೇಕು, 8 ಇದ್ದರೆ 4 ಇರಬೇಕು. ಹಾಗೇನೆ ರಿವರ್ಸ್, 4 ಇದ್ದರೆ 8 ಇರಬೇಕು, 2 ಇದ್ದರೆ 4 ಇರಬೇಕು, 3 ಇದ್ದರೆ 6 ಇರಬೇಕು. ಹಾಗೆ ಈ ರೀತಿ ಸಮಾನುಪಾತದಲ್ಲಿದ್ದರೆ ಇವುಗಳನ್ನು ನಾವು ಸಮರೂಪಿ ತ್ರಿಭುಜಗಳು ಅಂತ ಹೇಳಿ ಕರಿತೇವೆ. ಏನಂತ ಕರಿತೀವಿ? ಸಮರೂಪಿ ತ್ರಿಭುಜಗಳು ಅಂತ ಹೇಳಿ ಕರಿತೇವೆ. ಇದರ್ಥ ಆಯ್ತಲ್ಲ? ಈಗ ಇನ್ನು ಮುಂದೆ ನಾವು ಇದಾದಮೇಲೆ ತ್ರಿಭುಜಗಳ ನಿರ್ಧಾರಕ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ. ತ್ರಿಭುಜಗಳ ನಿರ್ಧಾರಕ ಗುಣಗಳು, ಅಲ್ಲಿ ಕೆಲವರಿಗೆ ನೋಡಿ, ಬಾ 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 ಅಂದರೆ ಬಾ 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 ನಿರ್ಧಾರಕ ಗುಣಲಕ್ಷಣಗಳು. ಇದರರ್ಥ ಬಾ ಅಂದರೆ ಬಾಹು, ಬಾಹು
ಬಾಹು. ಬಾಹು 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 ನಿರ್ಧಾರಕ ಗುಣಲಕ್ಷಣ. ಇದು ಏನಂತ ತಿಳ್ಕೊಳ್ಳೋಣ. ಈಗ ನಾವು ಎರಡು ತ್ರಿಭುಜಗಳನ್ನು ತೆಗೆದುಕೊಂಡ್ರೆ, ಉದಾಹರಣೆಗೆ ಎರಡು ತ್ರಿಭುಜಗಳನ್ನು ತಗೊಂಡಿದ್ದೀವಿ. ಇದು ಎ ಬಿ ಸಿ, ಹೆಸರು ಯಾವ್ದಾರು ಕೊಡ್ರಿ, ಡಿ ಎಫ್. ನೋಡಿ, ಎರಡೂ ತ್ರಿಭುಜಗಳ ಮೂರು ಬಾಹುಗಳು ಸಮ ಅಂತ ಅರ್ಥ ಇದೆ. ಅರ್ಥ ಆಯ್ತಾ? ಈಗ ಎ ಬಿ ಬಾಹು ಅನ್ನೋದು ಡಿ ಇ ಬಾಹುಗೆ ಸಮ, ಬಿ ಸಿ ಬಾಹು ಅನ್ನೋದು ಇ ಎಫ್ ಬಾಹುವಿಗೆ ಸಮ, ಎ ಸಿ ಬಾಹು ಅನ್ನೋದು ಅದರ ಅನುರೂಪ ಬಾಹುವಾದಂತಹ ಡಿ ಎಫ್ಗೆ ಸಮ. ಈ ರೀತಿ ಬಾಹು 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 ಅಂದರೆ ಒಂದರ, ಉದಾಹರಣೆಗೆ ಎ ಬಿ ಸಿ ತ್ರಿಭುಜದ ಮೂರು ಬಾಹುಗಳು ಡಿ ಎಫ್ ತ್ರಿಭುಜದ ಮೂರು ಬಾಹುಗಳ ಅಳತೆ ಒಂದೇ ಆಗಿರುತ್ತದೆ. ಇದನ್ನು ಬಾಹು ಬಾಹು ನಿರ್ಧಾರಕ ಗುಣಗಳು ಅಂತ ಹೇಳಿ ಕರಿತೇವೆ. ಈಗ ನಿಮಗೆ ಉದಾಹರಣೆಗೆ ನೋಡಿ, ಮೂರು ಬಾಹುಗಳು ಸಮ ಇದ್ಮೇಲೆ ಮೂರು ಕೋನಗಳು ಸಮ ಇರ್ತವೆ. ಮೂರು ಕೋನಗಳು ಏನಾಗಿರ್ತವೆ? ಸಮ ಆಗಿರ್ತವೆ. ಇದನ್ನು ನೆನ್ಪಿಟ್ಕೊಳ್ಳಿ. ಮೂರು ಬಾಹುಗಳು ಸಮ ಇದ್ದರೆ ಮೂರು ಕೋನಗಳು ಸಮ ಆಗಿರ್ತವೆ. ಅದನ್ನು ಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೇವೆ. ಇವೆಲ್ಲ ಹಿಂದಿನ ತರಗತಿಯಲ್ಲಿ ಕಲ್ತಿರೋ ಅಂಥ ಅಂಶಗಳಿವು, ಗುಣಲಕ್ಷಣಗಳು. ಮೂರು ಬಾಹುಗಳು ಸಮ ಇದ್ದರೆ ಮೂರು ಕೋನಗಳು ಸಮ ಇರ್ತವೆ. ಮೂರು ಕೋನಗಳು ಸಮ ಇದ್ದರೆ, ಮೂರು ಬಾಹುಗಳು ಸಮ ಇದ್ದರೆ ಅದನ್ನು ಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೇವೆ. ಎರಡು ಕೋನಗಳು ಎರಡು ಬಾಹುಗಳು ಸಮ ಇದ್ದರೆ ಸಮ ದ್ವಿಬಾಹು ತ್ರಿಭುಜ ಅಂತ ಕರಿತೇವೆ. ಹಾಗೆಯೇ ಮೂರು ಬಾಹುಗಳು ಮತ್ತು ಮೂರು ಕೋನಗಳು ಅಸಮವಾಗಿದ್ದರೆ ಅದನ್ನು ಅಸಮಬಾಹು ತ್ರಿಭುಜ. ನೆನ್ಪಿಟ್ಕೊಡ್ರಿ, ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಹಾಗೆಯೇ ಇನ್ನೊಂದು ಅಸಮಬಾಹು ತ್ರಿಭುಜ. ಇವು ಮೂರದ್ದು ವ್ಯತ್ಯಾಸ ಗೊತ್ತಾಯ್ತು ನಿಮಗೆ. ಹಾಗೆಯೇ ಬಾಹು 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 ಕೋನಗಳು ಅಂತ ತ್ರಿಭುಜಗಳು ಅಂತ ಕೊಟ್ಟ ತಕ್ಷಣ ನೀವು ಮೂರು ಬಾಹುಗಳು ಸಮ ಇರ್ತವೆ. ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಾಗ ಅವುಗಳ ಎರಡು ಬಾಹುಗಳು ಸಮ ಇರ್ತವೆ, ಅವು ಸರ್ವಸಮವಾಗಿರ್ತವೆ. ಹಾಗಾದರೆ ಮೂರು ಕೋನಗಳು ಸಮ ಅಂದಮೇಲೆ ಪ್ರತಿಯೊಂದು ಕೋನ ಎಷ್ಟೆಷ್ಟು ಡಿಗ್ರಿ ಇರುತ್ತೆ? ಯಾರು ಹೇಳಿ? ಭಾಳ ಸಿಂಪಲ್ ಕ್ವಶನ್. ಮೂರು ಬಾಹುಗಳು ಸಮ, ಮೂರು ಕೋನಗಳು ಸಮ. ಮೂರು ಕೋನಗಳು ಸಮ ಅಂದರೆ ಎಷ್ಟು ಡಿಗ್ರಿ ಇರ್ತವೆ? ಇದಕ್ಕೆ ನೀವು ಫಸ್ಟ್ ಕೂಡಲೇ ತಿಳ್ಕೊಳ್ಬೇಕು. ಒಂದು ತ್ರಿಭುಜದಲ್ಲಿ ಮೂರು ಒಳಕೋನಗಳ ಮೊತ್ತ ಎಷ್ಟು? ಮೊದಲೇ ಬರೆದಿದ್ದೇನೆ, 180 ಡಿಗ್ರಿ. 180 ಮೂರು ಭಾಗಗಳನ್ನಾಗಿ ಮಾಡಿದರೆ ಪ್ರತಿಯೊಂದು ಕೋನಗಳು 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ. ಅಳತೆಯನ್ನು ಕೊಡಬೇಕಾಗಿಲ್ಲ. ನೀವೇನು ಮಾಡ್ಬೋದು? ಮೂರು ಕೋನಗಳು 60 ಡಿಗ್ರಿ ಇರುತ್ತವೆ ಅಂತ ಹೇಳಿ ತಿಳ್ಕೊಳ್ಬೋದು. ಇದು ನೀವು ತಿಳ್ಕೊಳ್ಬೇಕು. ಎರಡನೇದು ಬಾಹು ಕೋನ ಬಾಹು. ನೋಡಿ, ಎರಡು ತ್ರಿಭುಜಗಳನ್ನು ತೆಗೆದುಕೊಂಡ್ರೆ ಎರಡು ಬಾಹು ಸಮ ಇರ್ತವೆ, ಒಂದು ಕೋನ ಸಮ ಇರುತ್ತೆ. ಎರಡು ಬಾಹು ಸಮ ಇರುತ್ತೆ, ಇನ್ನೊಂದು ಒಂದು ಕೋನ ಸಮ ಇರುತ್ತೆ, ಅನುರೂಪ ಕೋನ. ಎರಡು ಅನುರೂಪ ಬಾಹುಗಳು ಸಮ ಇರ್ತವೆ, ಒಂದು ಅನುರೂಪ ಕೋನಗಳು ಸಮ ಆಗಿರ್ತವೆ. ನೆಕ್ಸ್ಟ್ ಮೂರನೇದು ಕೋನ ಕೋನ ಬಾಹು. ಇದರ ಅರ್ಥ ನಿಮಗೆ ನೋಡಿದ ತಕ್ಷಣ ಹೇಳ್ಬಿಡ್ತೀನಿ. ಎರಡು ತ್ರಿಭುಜವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಅದರಲ್ಲಿ ಎರಡು ಕೋನಗಳು ಸಮ ಇರ್ತವೆ, ಎರಡು ಕೋನ ಅನುರೂಪ ಕೋನಗಳು. ನೆನ್ಪಿಟ್ಕೊಳ್ರಿ, ಯಾವುದಾದ್ರು ಎರಡು ಕೋನ ಅಲ್ಲ, ಎರಡು ಅನುರೂಪ ಕೋನಗಳು ಸಮ ಇರ್ತವೆ, ಹಾಗೂ ಒಂದು ಅನುರೂಪ ಬಾಹು ಸಮ ಇರುತ್ತೆ. ಅದನ್ನು ನಾವು ಕೋನ ಕೋನ ಬಾಹು ನಿರ್ಧಾರಕ ಗುಣ ಅಂತ ಹೇಳಿ ಕರಿತೇವೆ. ಈ ರೀತಿ ಹೀಗೆ ನಿಮಗೆ ಬೇರೆ ಬೇರೆ ತ್ರಿಭುಜದ ನಿರ್ಧಾರಕ ಗುಣಗಳನ್ನು ನೀವು ಅಭ್ಯಾಸವನ್ನು ಮಾಡ್ತೀರಿ. ಈಗ ಇದಕ್ಕೆ ನೀವು ಪ್ರತಿಯೊಂದು ನಾನೇನು ಈಗ ಅಂಶಗಳನ್ನು ಹೇಳಿದೆ, ನೀವು ನಿಮ್ಮ ಪಠ್ಯ ಪುಸ್ತಕವನ್ನು ನೋಡಿಕೊಂಡು, ಅಂದರೆ 2ನೇ ಚಾಪ್ಟರ್ ಇದು ತಿಳ್ಕೊಂಡು, ಭಾಗ 1ರಲ್ಲಿ ಎಷ್ಟನೇ ಚಾಪ್ಟರ್ ಇದು? 2ನೇ ಚಾಪ್ಟರ್ನ ತಿಳ್ಕೊಂಡು
ಈ ಎಲ್ಲ ಅಂಶಗಳನ್ನು ನೀವೇನು ಮಾಡಬೇಕು, ಸ್ಪಷ್ಟವಾಗಿ ಓದಬೇಕು, ನೋಟ್ಸ್ ಬರ್ಕೊಳ್ಬೇಕು. ನಾನು ಈಗೇನು ಅಂಶಗಳನ್ನು ಹೇಳಿದ್ದೀನಿ ಇವೆಲ್ಲವೂ ಇರ್ತವೆ. ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣಗಳು, 2 ತ್ರಿಭುಜಗಳ ವಿಸ್ತೀರ್ಣ ನೋಡಿ. ಈಗ ಬಾಹುಗಳು ಗೊತ್ತಾಯಿತು, ಸಮರೂಪಿ ಗೊತ್ತಾಯಿತು, ಸರ್ವಸಮ ತ್ರಿಭುಜಗಳು ಗೊತ್ತಾಯಿತು. ಹಾಗೆಯೇ ಅವುಗಳ ವಿಸ್ತೀರ್ಣ 2 ಸಮಕೋನೀಯ ತ್ರಿಭುಜಗಳಾಗಿದ್ದರೆ, ಅಂದರೆ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ವರ್ಗಗಳು ಅನುಪಾತದಲ್ಲಿರುತ್ತವೆ. ಅದೇ ತ್ರಿಭುಜದ ವಿಸ್ತೀರ್ಣದ ಗುಣಲಕ್ಷಣ. ನೆನಪಿಟ್ಕೊಳ್ಳಿ, 2 ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ವರ್ಗಗಳು ಅನುಪಾತದಲ್ಲಿ ಇರುತ್ತವೆ. ಇದನ್ನು ನೀವು ನೆನಪಿಟ್ಕೊಳ್ಬೇಕಾಗಿರುತ್ತೆ. ಹೀಗೆ 3 ರೀತಿಯ ಈ ನೋಡಿ 5 ಅಂಶಗಳನ್ನು ನೀವು ತಿಳ್ಕೊಂಡಂಗಾಯಿತು. ಹಾಗಾಗಿ ಇಷ್ಟು ಇವತ್ತಿನ ದಿವಸ ಸಾಕು. ಇವನ್ನ ಕ್ಲೀನಾಗಿ ಎಲ್ಲರೂ ಕಲ್ತ್ಕೊಂಡು ಬರಬೇಕು. ನಾಳೆ ದಿವಸ ನಾನು ಪಾಠ ಮಾಡಬೇಕಾದ್ರೆ ನಿಮಗೆ ಫಸ್ಟ್ ನಾನು ಈ ಸಮರೂಪ ಆಕೃತಿಗಳು ಅಂದರೆ ಏನು ಅಂತ ಕೇಳ್ತೀನಿ, ಸರ್ವಸಮ ತ್ರಿಭುಜಗಳು ಅಂದರೆ ಏನು ಅಂತ ಕೇಳ್ತೀನಿ, ತ್ರಿಭುಜದ ಗುಣಲಕ್ಷಣಗಳನ್ನು ಕೇಳ್ತೀನಿ, ಹಾಗೆಯೇ ಸಮಬಾಹು ತ್ರಿಭುಜ ಅಂದರೆ ಏನು ಅಂತ ಕೇಳ್ತೀನಿ, ಸಮದ್ವಿಬಾಹು ತ್ರಿಭುಜ ಅಂದರೆ ಏನು ಅಂತ ಕೇಳ್ತೀನಿ, ನಂತರ ಅಸಮಬಾಹು ತ್ರಿಭುಜ ಅಂದರೆ ಏನು ಕೇಳ್ತೀನಿ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ಕೇಳ್ತೀನಿ, ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯೋದು ಯಾವ ರೀತಿ ಅಂತ ಕೇಳ್ತೀನಿ, ಹಾಗೆಯೇ ತ್ರಿಭುಜದ ನಿರ್ಧಾರಕ ಗುಣಗಳು ಇಲ್ಲಿ ಬರೆದಿದ್ದೀನಿ ನೋಡಿರಿ. ಬಾಹು ಬಾಹು ಬಾಹು, ಬಾಹು ಕೋನ ಬಾಹು, ಕೋನ 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 ಅಥವಾ ಕೋನ ಕೋನ ಬಾಹು, ಈ ರೀತಿ ವಿವಿಧ ನಿರ್ಧಾರಕ ಗುಣಗಳ ಹೇಳಿಕೆಗಳನ್ನು ನೀವು ಕಲ್ತ್ಕೊಂಡು ಬಂದಿರಬೇಕು. ಆಮೇಲೆ 2 ತ್ರಿಭುಜಗಳ ವಿಸ್ತೀರ್ಣಗಳು, ಸಮರೂಪಿ ತ್ರಿಭುಜಗಳ 2 ವಿಸ್ತೀರ್ಣಗಳು ಯಾವ ರೀತಿ ಇರ್ತವೆ ಅಂತ ಹೇಳಿಯೂ ಸಹ ನೀವು ತಿಳ್ಕೊಳ್ಬೇಕು. ಸರಿ, ನಾಳೆ ದಿವಸ ಇದನ್ನು ಕಂಟಿನ್ಯೂ ಮಾಡೋಣ.